ಅಣ್ಣ ಹೋಗು, ಯಾವಾಗ ನೋಡಿದ್ರು ತರಲೆ ಮಾಡೋದೇ ಆಯ್ತು. ಅಣ್ಣ ಸಾರಿ ಅಣ್ಣ, ಇನ್ ಯಾವತ್ತೂ ತರಲೆ ಮಾಡಲ್ಲ. ಅಣ್ಣ ನಾನ್ ನಿಂಗೊಂದೇನೋ ಕೊಡ್ಬೇಕಣ್ಣ. ಏನು? ಬಾ ಅಣ್ಣ. ತರಲೆ ಮಾಡಲ್ಲ ತಾನೆ? ಇಲ್ಲ ಬುಲ್ಲಿ. ಅಣ್ಣ ಎಲ್ಲಿತ್ತಿದು? ಅದು ಮನೇಲಿ ಅಪ್ಪ ಕುಡ್ದದು ಅರ್ಧ ಇತ್ತು, ನಿಂಗಂತ ತಂದೆ ಅಣ್ಣ. ಟ್ಯಾಕ್ಸ್ ಕೊಡು ಬುಲ್ಲಿ. ಬುಲ್ಲಿ, ನಾನು ಇಲ್ಲಿ ತನಕ ತುಂಬಾ ಬೈದಿದ್ದೀನಿ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ನನ್ನ ತಮ್ಮ. ಬುಲ್ಲಿ, ನಾನು ಇದನ್ನು ಕುಡಿತಾ ಇರ್ತೀನಿ, ಅಮ್ಮ ಯಾರಾದ್ರೂ ಬಂದ್ರೆ ನೋಡ್ಕೋಬೇಕು, ಸರಿನಾ? ಹೋಗು ನೀನು. ಕೊಲೆಗಳಿಗೆ ಸ್ವಲ್ಪ ಹಾಕುವ. ಅಣ್ಣ ನಾನ್ ದೊಡ್ಡ ಕಾರ್ ತೆಗಿಬೇಕು, ದೊಡ್ಡ ಬಂಗ್ಲೆಲಿ ಇರ್ಬೇಕು, ಕೈ ತುಂಬಾ ಹಣ ಇರ್ಬೇಕಂತೆಲ್ಲ ಆಸೆ ಇದೆ ಅಣ್ಣ. ಅರೆ ಏನ್ ಮಾಡೋದಣ್ಣ, ನನ್ ಬಡವಲ್ಲ. ಲೋ, ಅದೆಲ್ಲ ಸುಮ್ಮನೆ ಕಣೋ. ನಾನು 15 ವರ್ಷದಿಂದ ಹೇಗಿದ್ದೆ ಗೊತ್ತಾ ನಿನಗೆ? ಇಲ್ಲ. ಒಂದು ಚಡ್ಡಿ ತಗೊಳಕ್ಕೂ ಕಾಸಿರ್ಲಿಲ್ಲ, ಬೈಕಿಗೆ ಪೆಟ್ರೋಲ್ ಹಾಕ್ಸೋಕ್ಕೂ ಕಾಸಿರ್ಲಿಲ್ಲ, ಒಂದು ಟೀ ಬನ್ನು ಕುಡಿಯೋಕ್ಕೂ ಕಾಸಿರ್ಲಿಲ್ಲ ಕಣೋ. ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಹೌದಾ? ಆದ್ರೆ ಈಗ ಈಗ್ಲೂ ಹಾಗೆ ಇದ್ದೀನಿ ಕಣೋ, ಏನು ಚೇಂಜಸ್ ಆಗಿಲ್ಲ. ಹಲೋ ಮಚ್ಚ, ಒಂದು 50 ರೂಪಾಯಿ ಇದ್ರೆ ಕೊಡು. 50 ರೂಪಾಯಿ ಕೇಳಿದ್ರೆ ಮೊದಲು ಕೊಟ್ಟು 10 ರೂಪಾಯಿ ಕೇಳ್ತವನೆ. ಇದರ ಕೆಳಗೆ ಯಾರಿ ಸಾಯಣ ಅನ್ಸುತ್ತೆ, ನೀರಿಲ್ಲ, ಬೇಡ. ಬೇಜಾರಲ್ಲಿ ಯಾಕಿದ್ಯಾ? ನಿಲ್ಲವ್ರು ಕಾಲ್ ಮಾಡಿಲ್ವಾ? ಅವಳು ಅಡಿಗೆ ಮಾಡಿ ಫೋನ್ ಮಾಡ್ತೀನಿ ಅಂತೇಳಿ 2 ದಿನ ಆಯ್ತು ಕಾಣೋ, ಇನ್ನು ಫೋನ್ ಮಾಡಿಲ್ಲ. ಮೋಸ್ಟ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೇಕನ್ಸುತ್ತೆ. ಅಣ್ಣ, ನಿಮ್ಮ ಹುಡುಗಿ ಓಡಿಯೋಕೆ ಮದ್ವೆ ಆಗೋಣ ಅಂದಲ್ಲ, ಓಡಿ ಹೋಗಿಲ್ವಾ? ಲೋ, ನನ್ನ ಕೈಲಿ ಸರಿಯಾಗಿ ನಡೆಯೋಕೆ ಆಗಲ್ಲ, ಇನ್ನು ಓಡಿ ಹೋಗಿ ಮದುವೆ ಆಗೋಕೆ ಆಗುತ್ತಾ? ಅದಕ್ಕೆ ಬ್ರೇಕಪ್ ಮಾಡ್ಕೊಂಡೆ. ಇರೋ, ನಾನು ಸ್ವಲ್ಪ ಮನೆಗೆ ಹೋಗ್ತೀನಿ. ಅಮ್ಮ ನೋಡು ಬುಲ್ಲಿ, ಇವಾಗ್ಲೂ ನನ್ನ ಫೋಟೋ ಚಂದ ಬಂದಿಲ್ಲ. ನಿಜ ಹೇಳು ಬುಲ್ಲಿ, ನಾನು ನಿಜವಾಗ್ಲೂ ನೋಡಕ್ಕೆ ಚಂದವಾಗಿದ್ದೀನಾ? ಅಣ್ಣ, ನೀವು ನಿಜವಾಗ್ಲೂ ಚಂದ ಇದ್ದೀರಾ? ಆ ಫೋಟೋಗ್ರಾಫರ್ ಫೋಟೋ ಚಂದ ತೆಗ್ದಿಲ್ಲ ಅಷ್ಟೇ. ಬುಲ್ಲಿ, ಅದು ನಾನು ಸೆಲ್ಫಿ ತಗೊಂಡಿದ್ದು. ಅಣ್ಣ, ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ.